ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಕತೆ ಏನಾಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ಬಹುತೇಕ ಈಗ ಸಿಗ್ತಾ ಇದೆ. ಬಿಜೆಪಿಯ ಮೈತ್ರಿಕೂಟ ಈ ಚುನಾವಣೆಗಳಲ್ಲಿ ಕಮಾಲ್ ಮಾಡ್ತಾ ಇರೋದು ರಿಸಲ್ಟ್ನ ಟ್ರೆಂಡ್ ಅನ್ನ ನೋಡಿದಾಗ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಟೋಟಲ್ ಆಗಿ ಮುಂಬೈ ಪಾಲಿಕೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತೀವಿ. ಮಹಾಯುತಿ ಮೈತ್ರಿಕೂಟಕ್ಕೆ ಬಹುಮತ ಸಿಕ್ಕಿದೆ. 227 ಸ್ಥಾನಗಳ ಪೈಕಿ ಬಿಜೆಪಿ ಮೈತ್ರಿಕೂಟಕ್ಕೆ 114 ಬೇಕಾಗಿದ್ದ ನಂಬರ್ಸ್ ಅನ್ನ ತಲುಪಿದ್ದಾರೆ. ಯುಬಿಟಿ ಮೈತ್ರಿಕೂಟಕ್ಕೆ ಸಿಕ್ಕಿರುವ ನಂಬರ್ ಒಂದ್ ಕಡೆಗೆ ಕಾಂಗ್ರೆಸ್ ಕೇವಲ 11 ವಾರ್ಡ್ಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. 30 ವರ್ಷಗಳ ಬಳಿಕ ಮುಂಬೈನ ಬಜೆಟ್ ಅನ್ನ ಮಂಡಿಸೋದು ಬಿಜೆಪಿಯ ಮೇಯರ್ ಅನ್ನೋದು ಬಹುತೇಕ ಖಾತ್ರಿ ಆಗ್ತಾ ಇದೆ. ಬಿಜೆಪಿ ಕಳೆದ ಸಲ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು. ನಂಬರ್ಸ್ ಹೇಳ್ಬಿಡ್ತೀನಿ. 2017ರಲ್ಲಿ ಬಿಜೆಪಿ ಮತ್ತು ಶಿವಸೇನೆ, ಆಗಿನ್ನೂ ಪಕ್ಷ ಒಡೆದಿರಲಿಲ್ಲ ಶಿವಸೇನೆ, ಟೋಟಲ್ ಆಗಿ ಬಿಜೆಪಿಗೆ 82 ಕ್ಷೇತ್ರಗಳಲ್ಲಿ ಗೆದ್ಕೊಂಡಿದ್ರು ವಾರ್ಡ್ಗಳನ್ನ. ಈ ಕಡೆಗೆ ಶಿವಸೇನೆ 84 ವಾರ್ಡ್ಗಳನ್ನ ಗೆದ್ಕೊಂಡಿತ್ತು. ಮೇಯರ್ ಪಟ್ಟ ಮತ್ತಲ್ಲೊಂದು ಇಂಪಾರ್ಟೆಂಟು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅಂತ ಎರಡೂ ಪಟ್ಟಗಳನ್ನ ಶಿವಸೇನೆಗೆ ಬಿಟ್ಟು ಕೊಟ್ಟಿತ್ತು. ಇವ್ರ ಹತ್ರ ನಂಬರ್ಸ್ ಕೇವಲ 2 ವಾರ್ಡ್ ಕಾರ್ಪೊರೇಟರ್ಸ್ ಕಡಿಮೆ ಇದಾರಲ್ಲ, ಇವ್ರು ಯಾಕೆ ಮೇಯರ್ ಪಟ್ಟವನ್ನ ಕ್ಲೇಮ್ ಮಾಡಲ್ಲ ಅನ್ನೋ ಪ್ರಶ್ನೆ ಇತ್ತು. ಬಟ್ ಒಂದು ಸುದೀರ್ಘ ಹೋರಾಟಕ್ಕೆ ಬಿಜೆಪಿ ಆಗಲೇ ನಾಂದಿ ಹಾಡಿತ್ತು. ಇವತ್ತವರ ಪ್ರತಿ ಸ್ಟ್ರಾಟಜಿಗಳು ಕೂಡ ವರ್ಕೌಟ್ ಆಗಿದೆ. ಸೊ ಬಿಜೆಪಿ ಮೊದಲ ಮೇಯರ್ ಅನ್ನ ಮುಂಬೈನಲ್ಲಿ ನೋಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಇಲ್ಲಿ ಸುಮಾರು ವಿಚಾರಗಳು ಬಿಜೆಪಿಯ ಲೆಕ್ಕಾಚಾರದ ಬಗ್ಗೆ ನಾವು ಮಾತಾಡಬೇಕು. ಮೊದಲನೇದಾಗಿ ಪಾರ್ಟಿಗಳನ್ನ ಒಡೆದು ಬಿಜೆಪಿ ಹೇಗೆ ರೈಸ್ ಆಗಿದೆ ಅನ್ನೋದನ್ನ ನಾವು ಮಾತಾಡಬೇಕಾಗತ್ತೆ. ಶಿವಸೇನೆಯನ್ನ ಒಡಿತು, ಲಾಭ ಆಯಿತು. ಈ ಕಡೆಗೆ ಅಜಿತ್ ಪವಾರ್ ಮತ್ತು ಶರದ್ ಪವಾರ್ ಅವರ ಪಾರ್ಟಿಯನ್ನು ಒಡಿತು, ಅದರ ಲಾಭ ಕೂಡ ಆಗಿದೆ. ಅದರ ಮುಂದುವರೆದ ನಾಗಾಲೋಟ ಅಂತ ಕಾಣಿಸ್ತಾ ಇದೆ ಇವತ್ತಿನ ರಿಸಲ್ಟ್. ಮಮತಾ, ಖಂಡಿತವಾಗಿಯೂ ಕೂಡ. ಯಾಕೆಂದರೆ ಕಡೆಯ ಭಾಷಣ ಇರುತ್ತೆ ಈ ಒಂದು ಮಹಾನಗರ ಪಾಲಿಕೆ ಚುನಾವಣೆಯ ಸಂದರ್ಭದಲ್ಲಿ. ದೇವೇಂದ್ರ ಫಡ್ನವೀಸ್ ಅವರು ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಇದೇ ರೀತಿ ಆಗ್ತಾ ಇದ್ರೆ ನಮ್ಮ ದಾರಿಯನ್ನು ನಾವು ನೋಡ್ಕೊಳ್ಬೇಕಾಗತ್ತೆ ಅಂತ. ಅಂದರೆ ಪರೋಕ್ಷವಾಗಿ ಶಿಂದೆ ಅವರನ್ನು ತಿವಿಯೋದ್ರ ಮೂಲಕ, ಅಜಿತ್ ಪವಾರ್ನ ತಿವಿಯೋದ್ರ ಮೂಲಕ ತಾವು ಅಪ್ಪರ್ ಎಂಡ್ ಆಗಬೇಕು ಅನ್ನೋ ಸ್ಟ್ರಾಟಜಿಯನ್ನು ಮಾಡ್ತಾರೆ. ತದನಂತರ ತಮ್ಮ ಹೇಳಿಕೆಯನ್ನು ಬದಲಾಯಿಸ್ಕೊಳ್ತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಬೇರೆ ಪಾರ್ಟಿಗಳನ್ನು ಒಂದು ರೀತಿಯಲ್ಲಿ ಒಡೆದು ಛಿದ್ರ ಮಾಡಿ ಅಧಿಕಾರಕ್ಕೆ ಹೇಗೆ ಬರಬೇಕು ಅನ್ನೋದು ಬಿ ಜೆ ಪಿಯಿಂದ ಸ್ಪಷ್ಟವಾಗಿ ಒಂದು ರೀತಿಯಲ್ಲಿ ಅವರ ಸ್ಟ್ರಾಟಜಿ ಮೂಲಕ ಅರ್ಥಕೊಳ್ಬೋದು. ಯಾಕೆಂದರೆ ಬಿ ಜೆ ಪಿ ಇದೇ ಶಿವಸೇನೆಯ ಬಣವನ್ನು ಯಾವ ರೀತಿ ಒಡೆದ್ರು ಅಂತ. ಅಂದರೆ ಉದ್ಧವ್ ಠಾಕ್ರೆ ಮತ್ತು ಶಿಂದೆ ಅವರನ್ನು ಒಡೆದಿದ್ದು ಹೇಗೆ, ಮೊದಲು ಬಿಟ್ಕೊಟ್ರು, ತದನಂತರ ಹಿಡಿಯುವಂಥ ಕೆಲಸವನ್ನು ಮಾಡಿದ್ರು. ಆ ಸ್ಟ್ರಾಟಜಿಯನ್ನು ಈಗಲೂ ಕೂಡ ಮುಂದುವರಿಸಿದ್ದಾರೆ. ಯಾಕೆಂದರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿಗೆ ಆದಂಥ ಬಹು ದೊಡ್ಡ ಹೊಡೆತಕ್ಕೆ ಬಿ ಜೆ ಪಿ ಪಾಠ ಕಲ್ತಂಗಿದೆ. ಹಾಗಾಗಿ ಅವತ್ತಿನಿಂದಲೇ ಮಹಾರಾಷ್ಟ್ರ ಅನ್ನೋ ರಾಜ್ಯದಲ್ಲಿ ನಾವು ಯಾವ ರೀತಿ ರಾಜಕಾರಣ ಮಾಡಬೇಕು ಅನ್ನೋದನ್ನು ಕಲ್ತಿದೆ. ಇದರ ಯಶಸ್ಸು ದೇವೇಂದ್ರ ಫಡ್ನವೀಸ್ ಅವ್ರಿಗೂ ಸಲ್ಲುತ್ತೆ, ನರೇಂದ್ರ ಮೋದಿ ಅವ್ರಿಗೂ ಕೂಡ ಸಲ್ಲುತ್ತೆ. ಅಂದರೆ ಈ ರಾಜಕಾರಣದ ಜೊತೆಗೆ ಡೆವಲಪ್ಮೆಂಟನ್ನು ಕೂಡ ಅವರು ಕೈ ಬಿಡಲಿಲ್ಲ. ಹಾಗಾಗಿ ದೊಡ್ಡ ದೊಡ್ಡ ಮಟ್ಟದ ಪ್ರಾಜೆಕ್ಟ್ಗಳನ್ನು ಈ ಒಂದು ಮಹಾರಾಷ್ಟ್ರದಲ್ಲಿ, ಅದರಲ್ಲೂ ಕೂಡ ಮುಂಬೈನಲ್ಲಿ ತಂದು ಇಳಿಸತಕ್ಕಂಥ ಖ್ಯಾತಿ ಆ ಒಂದು ನರೇಂದ್ರ ಮೋದಿ ಅವ್ರಿಗೂ ಕೂಡ ಸಲ್ಲುತ್ತೆ. ಆ ಕಾರಣಗಳಿಗೋಸ್ಕರವಾಗಿ ಒಂದು ಕಡೆ ಧರ್ಮಾಧಾರಿತ ಜೊತೆಗೆ ರಾಜಕಾರಣ, ಇನ್ನೊಂದು ಕಡೆ ಡೆವಲಪ್ಮೆಂಟ್ ಆಧಾರಿತ ರಾಜಕಾರಣ, ಜೊತೆಗೆ ಏನು ಮರಾಠಿ ಭಾಷಿಕರು ನಮಗೆ ಬಿಟ್ಟರೆ ಇನ್ಯಾರಿಗೂ ಇಲ್ಲ, ಮರಾಠಿ ಅಸ್ಮಿತೆ ಅಂದರೆ ಶಿವಸೇನೆ, ಉದ್ಧವ್ ಠಾಕ್ರೆ ಬಣ, ಬಾಳಾ ಸಾಹೇಬ್ ಠಾಕ್ರೆ ಬಣ ಅಂತ ಏನು ಇದು ಮಾಡ್ತಾ ಇದ್ರು, ಅದನ್ನು ವಿಭಜನೆ ಮಾಡುವಂಥ ಕೆಲಸದಲ್ಲಿ ಬಿ ಜೆ ಪಿ ಸಕ್ಸಸ್ ಆಗಿದೆ. ಯಾಕೆಂದರೆ ಶಿಂದೆ ಅವರನ್ನು ಸೇರಿಸ್ಕೊಂಡು, ಯಾಕೆಂದರೆ ಈಗಾಗಲೇ ಕೆಲ ಸರ್ವೆಗಳು ಹೇಳ್ತಾ ಇತ್ತು, ಅಂದರೆ ಒಂದು ರೀತಿಯಲ್ಲಿ 1000 ಓಟು ಚಾಲ್ತಿಯಲ್ಲಿ ಬಂದರೆ ಸುಮಾರು 450ರಿಂದ 500 ಓಟು ಶಿವಸೇನೆ ಒಂದು ಉದ್ಧವ್ ಠಾಕ್ರೆ ಬಣಕ್ಕೆ ಹೋಗುತ್ತೆ. ಉಳಿದಿರ್ತಕ್ಕಂಥ 30% ಅಂದರೆ 300-350 ಓಟು ಶಿಂದೆ ಅವರ ಬಣಕ್ಕೆ ಶಿಫ್ಟ್ ಆಗ್ಬೋದು, ಉಳಿದಿರ್ತಕ್ಕಂಥದ್ದು ಬೇರೆಯವರು ಹಂಚ್ಕೊಳ್ತಾರೆ ಅನ್ನೋ ಸಮೀಕ್ಷೆಗಳಿತ್ತು. ಹಾಗಾಗಿ ಅದೇ ಪ್ಯಾಟ್ರನ್ ನಡೆದಂತ ಇದೆ. ಯಾಕೆಂದರೆ 130 ಕ್ಷೇತ್ರಗಳಲ್ಲಷ್ಟೇ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಫೈಟ್ ಮಾಡೋದಕ್ಕೆ ಶಕ್ತ ಇರ್ತಕ್ಕಂಥದ್ದು. ಯಾಕೆಂದರೆ ಅದು ಮರಾಠಿ ನೆಲ. ಹಾಗಾಗಿ ಆ ನೆಲದಲ್ಲೇ ಈ ರೀತಿ ಫೈಟ್ ಮಾಡಿ ಅವರು ಆ ಮಾರ್ಕ್ಗೆ ಹೋಗಿದ್ದಾರೆ. ಅಂದರೆ 65-67 ಅಲ್ಲಿಗೆ ಬಂದು ನಿಲ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಮರಾಠಿ ಭಾಷಿಕರ ಒಂದು ಮತದಾರನ ಒಡೆಯುವಂಥ ಕೆಲಸದಲ್ಲಿ ಬಿ ಜೆ ಪಿ ಸಕ್ಸಸ್ ಆಗಿದೆ. ಆ ಕಾರಣಗಳಿಗೋಸ್ಕರವಾಗಿ ಈ ರಿಸಲ್ಟ್ ಬಂದಿರತಕ್ಕಂಥದ್ದು. ಜೊತೆಗೆ ಶರದ್ ಪವಾರ್ ಅವರ ಶಕ್ತಿಯು ಕೂಡ ಕುಂದಿದೆ. ಕಾಂಗ್ರೆಸ್ನ ಶಕ್ತಿ ಇನ್ನಷ್ಟು ಒಂದು ರೀತಿಯಲ್ಲಿ ಕೆಳಕ್ಕೆ ಹೋಗಿದೆ ಅನ್ನೋದು ಕೂಡ ಈ ರಿಸಲ್ಟ್ನಿಂದ ಸ್ಪಷ್ಟವಾಗುತ್ತೆ. ಮಮತಾ, ರೈಟ್ ರವೀಶ್, ಹಾಗೆ ಸಂಪರ್ಕದಲ್ಲಿರಿ. ಉಳಿದವರ ಲಾಸ್ ನಮ್ಮ ಗೇನ್ ಅನ್ನೋ ರೀತಿಯಲ್ಲಿ ಬಿಜೆಪಿಗಿದೆ. ಆಮೇಲೆ 30 ವರ್ಷಗಳ ಬಳಿಕ ರಾಷ್ಟ್ರೀಯ ಪಕ್ಷವೊಂದು ಇಂಥ ಸಾಧನೆ ಮಾಡಿರೋದು ಕಾಂಗ್ರೆಸ್ ಬಿಟ್ರೆ ಬಿಜೆಪಿ.